ಯಾರಾದ್ರೂ ಬಂದಂತವ್ರಿಗೆ ನಿಮ್ ಲೇಔಟಲ್ಲಿ ನನ್ಗೆ ಓಟ್ ಬಿದ್ದಿಲ್ಲ, ನಾನಲ್ಲಿ ಮಾಡಕ್ಕಾಗಲ್ಲ, ನೀವೆಲ್ಲ ಬನ್ನಿ ಆಮೇಲೆ ನೋಡ್ತೀನಿ, ಇವೆಲ್ಲವೂ ಕೂಡ ಒಬ್ಬ ಜನಪ್ರತಿನಿಧಿ ಮಾಡ್ತಕ್ಕಂಥ ಕೆಲಸ ಅಲ್ಲ. ನಮಸ್ಕಾರ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಸಮಸ್ತ ಬಾಂಧವರಿಗೆ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಮಾತಾಡಬೇಕು ಅಂತ ಇವತ್ತು ಲೈವ್ ಬಂದಿದ್ದೇನೆ. ಕಳೆದ ಭಾನುವಾರ ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಬಹಳ ಉಡಾಪೆಯಾಗಿ ಮಾತಾಡಿದ್ದಾರೆ. ಈ ಖಾತಾ ಮೇಳವನ್ನು ಮನೆ ಮನೆಗೂ ತಲುಪಿಸ್ತೀನಿ ಅಂತ ಮಾತನ್ನು ಹೇಳಿ ಒಂದು ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಭಾನುವಾರ ಊರಲ್ಲಿ ಚಾಲನೆಯನ್ನು ಕೊಟ್ಟರು. ಆದರೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಜನ ಅವರಿಗೆ ಸರಿಯಾದ ರೀತಿಯಾದಂಥ ಸಹಕಾರವನ್ನು ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮೇಲೆ ಆಗ್ತಕ್ಕಂಥ ಕೆಲಸವನ್ನು ಮಾನ್ಯ ಶಾಸಕರು ಮಾಡಿದ್ದಾರೆ. ಮಾನ್ಯ ಶಾಸಕರಿಗೆ ನಾನು ಒಂದು ಆಗ್ರಹವನ್ನು ಮಾಡ್ತೇನೆ. ನೀವು ಸರಿಯಾದ ರೀತಿಯಾದಂಥ ಕಾರ್ಯ ಮಾಡ್ತಾ ಇದ್ದಿದ್ರೆ, ನೀವು ಜನಪರವಾಗಿ ಕೆಲಸ ಮಾಡ್ತಾ ಇದ್ದಿದ್ರೆ, ನಿಮಗೆ ಜನ ಸಹಕಾರವನ್ನು ಕೊಡ್ತಿದ್ರು, ಆ ಕಾರ್ಯಕ್ರಮ ಯಶಸ್ವಿ ಕೂಡ ಆಗ್ತಿತ್ತು. ಕಾರ್ಯಕ್ರಮ ವಿಫಲವಾಗಿದೆ ಅನ್ನೋ ಕಾರಣಕ್ಕೆ, ಕಾರ್ಯಕ್ರಮಕ್ಕೆ ಜನ ಸೇರಿಲ್ಲ ಅನ್ನೋ ಕಾರಣಕ್ಕೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಅಲಿಗೇಷನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಿರಲ್ಲ, ನೀವು ಯಾವ ರೀತಿಯಾದಂಥ ಶಾಸಕರು ಅನ್ನೋದನ್ನ ಇಡೀ ರಾಜ್ಯಕ್ಕೆ ನೀವು ತೋರಿಸ್ಕೊಟ್ಟಿದ್ದೀರ. ಯಾರನ್ನ ನೀವು ಕಿಡಿಗೇಡಿಗಳು ಅಂತ ಮಾತಾಡಿರೋಂಥ, ಯಾರು ಇದರಲ್ಲಿ ಕಿಡಿಗೇಡಿ ಕೆಲಸ ಮಾಡ್ತಿರ್ತಕ್ಕಂಥದ್ದು? ಇವತ್ತು ಕಿಡಿಗೇಡಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ನೀವು ಮಾಡ್ತಾ ಇರ್ತಕ್ಕಂಥದ್ದು ಕೆಲಸ. ಇವತ್ತು ಸರ್ಕಾರಿ ಅಧಿಕಾರಿಗಳಿಂದ ತಮ್ಮ ಅಧಿಕಾರವನ್ನು ನೀವೇ ದುರ್ಬಳಕೆ ಮಾಡ್ಕೊಂಡು, ಯಾರು ಖಾತೆ ಮಾಡಿಸ್ಬೇಕು ಆ ಖಾತೆಯ ವಾರಸುದಾರರಿಗೆ ನಿಮ್ಮ ಆಫೀಸಿಂದ ಫೋನ್ ಮಾಡ್ತಕ್ಕಂಥ ಸಿಸ್ಟಮ್ ಅನ್ನ ಯಾವತ್ತಿಂದ ಜಾರಿಗೆ ತಂದಿದ್ದೀರಾ? ಸರ್ಕಾರಿ ಅಧಿಕಾರಿಗಳೇ ನೀವು ಹೇಳಿದ ಮಾತು ಕೇಳಬೇಕಾ? ಇವತ್ತು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಇದೆ. ಯಾವುದೇ ಒಬ್ಬ ವ್ಯಕ್ತಿಯ ಆಸ್ತಿ ಒಂದು ಖಾಸಗಿ ಹಕ್ಕದು. ಆ ಖಾಸಗಿ ಹಕ್ಕಿನ ಮಾಹಿತಿಯನ್ನು ಪಡಿತಕ್ಕಂಥ ರೈಟ್ಸ್ ನಿಮ್ಗೆ ಯಾರು ಕೊಟ್ರು? ನೀವಿವತ್ತು ಕಾನೂನನ್ನು ಉಲ್ಲಂಘನೆ ಮಾಡಿ, ಸಂವಿಧಾನಕ್ಕೆ ಅಗೌರವವನ್ನು ತೋರಿಸಿ, ಇವತ್ತು ನೀವು ಜನರ ಖಾಸಗಿತನವನ್ನು ಕಸಿಯುವಂಥ ಕೆಲಸ ನೀವು ಮಾಡಿದ್ದೀರಾ. ಇಡೀ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಈ ಖಾತಾ ಮೇಳ ನೀವು ಮಾಡ್ತಿದ್ರೆ ಗೊತ್ತಿಲ್ಲ. ಆದರೆ ಬ್ಯಾಟರಾಯನಪುರದಲ್ಲಿ ಮಾತ್ರ ವಿಶೇಷವಾಗಿ ಅಧಿಕಾರಿಗಳನ್ನ, ಬಿಬಿಎಂಪಿ ಅಧಿಕಾರಿಗಳನ್ನ ನೀವು ದುರ್ಬಳಕೆ ಮಾಡಿಕೊಂಡು, ಎಲ್ಲ ದಾಖಲಾತಿಗಳನ್ನ ತಗೊಂಡು, ಅವರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು, ನಿಮ್ಮ ಕಚೇರಿಯಿಂದ ಫೋನ್ ಮಾಡಿ ಈ ಖಾತೆ ಮಾಡಿಸ್ಕೊಳ್ಳಿ ಬನ್ನಿ ಅಂತ ಕರೀತಕ್ಕಂಥ ಸ್ಥಿತಿ ಯಾಕೆ ಬಂತು? ಯಾರು ನಿಮಗೆ ಈ ನಂಬರ್ ಅನ್ನ ಕೊಟ್ಟಂತವ್ರು? ಕಾಂಗ್ರೆಸ್ ಕಾರ್ಯಕರ್ತರು ಫೋನ್ ಮಾಡಿ, ಬನ್ನಿ ನಿಮ್ಮ ಸೈಟ್ ನಂಬರ್ ಇದು, ನಿಮ್ಮ ಖಾತೆ, ನಿಮ್ಮ ಜಮೀನ್ ನಂಬರ್ ಇದು, ಬನ್ನಿ ನೀವು ಖಾತೆ ಮಾಡಿಸ್ಕೊಂಡು ಹೋಗಿ ಅಂತ ಕರೀತಾರೆ, ಹೇಳ್ತಾರೆ ಅಂತ ಆದ್ರೆ ಅವ್ರಿಗೆ ದಾಖಲೆಗಳನ್ನು ಕೊಟ್ಟಂತವ್ರು ಯಾರು? ಅವ್ರಿಗೆ ದಾಖಲೆಗಳನ್ನ ಕೊಟ್ಟವರು? ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಂತವ್ರು ಯಾರು? ಅವ್ರ ವಿಳಾಸ ಕೊಟ್ಟಂತವ್ರು ಯಾರು? ಅವ್ರ ಹೆಸರಲ್ಲಿ ಆಸ್ತಿ ಇದೆ ಅಂತ ಹೇಳ್ದಂತವ್ರು ಯಾರು? ಯಾರ್ದು ಒಂದ್ ಸೈಟ್ ಇದೆಯೋ, 2 ಸೈಟ್ ಇದೆಯೋ, ಖಾಲಿ ಜಾಗ ಇದೆಯೋ, ಮನೆ ಇದೆಯೋ, ಮತ್ತೊಂದಿದೆಯೋ, ಈ ಎಲ್ಲವನ್ನು ಮಾಹಿತಿಯನ್ನ ನಿಮ್ಮ ಚೇಲಾಗಳಿಗೆ, ನಿಮ್ಮ ಕಾರ್ಯಕರ್ತರಿಗೆ ದಾಖಲೆಗಳನ್ನು ಕೊಟ್ಟಂತವ್ರು ಯಾರು? ಇವತ್ತು ಪ್ರತಿಯೊಂದು ಮನೆಗೂ ಫೋನ್ ಮಾಡಿ, ನಿಮ್ಮ ಜಮೀನಿದು, ನಿಮ್ ಸೈಟ್ ಇದು, ನಿಮ್ ಸೈಟ್ ಮೆಜರ್ಮೆಂಟ್ ಇಷ್ಟು, ನೀವು ಬಂದು ಖಾತೆ ಮಾಡಿಸ್ಕೊಂಡು ಹೋಗಿ ಅಂತ ಕೇಳ್ತಾರೆ ಅಂತಾದ್ರೆ ಅದರ ಮಾಹಿತಿಯನ್ನ ಖಾಸಗಿಯವರಿಗೆ ಸಿಗೋ ರೀತಿ ಮಾಡಿದಂಥದ್ದು ಯಾರ್ದು? ಇದು ನಿಮ್ಮ ಪಾತ್ರನ ಅಥವಾ ನಿಮ್ಮ ಅಧಿಕಾರಿಗಳ ಪಾತ್ರನ, ಅಥವಾ ಅಧಿಕಾರಿಗಳನ್ನ ನೀವು ದುರುಪಯೋಗ ಮಾಡ್ಕೊಂಡಿದ್ದೀರಾ? ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಇದೆ. ಆಸ್ತಿ ಅಂತಕ್ಕಂಥದ್ದೊಂದು ಖಾಸಗಿ ಹಕ್ಕು. ಅವರ ಖಾಸಗಿ ಹಕ್ಕನ್ನು ವೈಲೇಷನ್ ಮಾಡಿರ್ತಕ್ಕಂಥ ನಿಮ್ಮ ಮೇಲೆ ಮೊದಲು ಕೇಸನ್ನು ಹಾಕ್ಬೇಕಾಗುತ್ತೆ. ಯಾರು ಕಿಡಿಗೇಡಿ ಕೆಲಸ ಮಾಡಿರ್ತಕ್ಕಂಥದ್ದು? ನಿಮ್ಗೊಂದು ಜವಾಬ್ದಾರಿ ಇದೆಯಾ ಶಾಸಕರಾಗಿ? ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ 18 ವರ್ಷದಲ್ಲಿ ತಾವು ಶಾಸಕರು. ಬೆಂಗಳೂರಿನ ಹೆಬ್ಬಾಗಿಲ್ ಅಂತ ಮೊನ್ನೆ ನಿಮ್ದೇ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ಹೆಬ್ಬಾಗಿಲಿನಲ್ಲಿ ನೀವೇನ್ ಮಾಡಿದ್ದೀರಾ? ನಿಮ್ಮ ಯೋಗ್ಯತೆಗೆ 18 ವರ್ಷದಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು, ಇಡೀ ಬೆಂಗಳೂರು ಬಂದು ನೋಡ್ತಕ್ಕಂಥ ಯಾವುದಾದ್ರೂ ಒಂದು ಕೆಲಸನ, ಒಂದು ಕಾರ್ಯ ನೀವೇನಾದ್ರೂ ಮಾಡಿದ್ದೀರಾ? ಈ ಟ್ರಾಫಿಕ್ ಸಮಸ್ಯೆ ನಿವಾರಣೆ ಮಾಡಬೇಕು ಅಂತ ಯಾವ್ದಾದ್ರು ಒಂದು ಫ್ಲೈಓವರ್ ನಿರ್ಣಯ ಮಾಡಿದ್ದೀರಾ? ಹೋಗ್ಲಿ, ನಿಮ್ದು ವಿಷನರಿ, ಬಹಳ ದೊಡ್ಡ ದೊಡ್ಡ ಮಾತು. ನೀವು ವಿದೇಶದಲ್ಲಿ ವ್ಯಾಸಂಗ ಮಾಡಿ ಬಂದಿದ್ದೀರಾ ಅಂತ ಬಹಳ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತೀರಾ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು ಅಂತ ಕೇಳ್ತೀರಾ. ದೊಡ್ಡ ಆರ್ಥಿಕ ತಜ್ಞರಂತೆ ಮಾತಾಡ್ತೀರಾ. ನೀವು ವಿಧಾನಸಭಾ ಕ್ಷೇತ್ರದಲ್ಲಿ ನೀವ್ಯಾವ ವಿಷನರಿಯಾಗಿ ಕೆಲಸ ಮಾಡಿದ್ದೀರಾ?
ಯಾವ ಆರ್ಥಿಕ ತಜ್ಞರ ರೀತಿ ನೀವು ಕೆಲಸ ಮಾಡಿದಿರಾ? 18 ವರ್ಷಕ್ಕೆ ಬಹಳಷ್ಟು ದೇಶಗಳು ಹೊಸದಾಗಿ ಹುಟ್ಟುಬಿಟ್ಟು 18 ವರ್ಷಕ್ಕೆ ದೊಡ್ಡ ಅಭಿವೃದ್ಧಿಯನ್ನು ಕಂಡು ಜಗತ್ತಿನಲ್ಲಿ ನೋಡೋ ರೀತಿ ಆಗಿದೆ. ಇದೇ ನರೇಂದ್ರ ಮೋದಿ ಅವರು ಕಳೆದ 11 ವರ್ಷದಲ್ಲಿ 11ನೇ ಸ್ಥಾನದಲ್ಲಿ ಇತ್ತು ಭಾರತದ ಎಕಾನಮಿ, ಇವತ್ತು 4ನೇ ಸ್ಥಾನಕ್ಕೆ ತಂದಿದ್ದಾರೆ. ಅದು ನರೇಂದ್ರ ಮೋದಿ ಅವರ ತಾಕತ್ತು. ನೀವು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ ಮಾಡಿದಿರ ಕೃಷ್ಣ ಬೈರೇಗೌಡ್ರೆ? ಇವತ್ತು ಏನ್ ಮಾಡಿದಿರ ನೀವು? ಇವತ್ತೆಲ್ಲಾದ್ರೂ ಕಣ್ಣು ಕಾಣುವಂಥದ್ದು ಏನಾದ್ರೂ ನಿಮ್ದೊಂದು ಕೆಲಸ ಇದೆಯಾ? ಒಂದು ಸರ್ಕಾರಿ ಡಿಗ್ರಿ ಕಾಲೇಜ್ ಮಾಡಕ್ಕೆ ನಾವು ಬಂದು ಪ್ರತಿಭಟನೆ, ಇದೇ ಬಿಜೆಪಿ ಕಾರ್ಯಕರ್ತರ ಹೋರಾಟ, ಇದೇ ಬಿಜೆಪಿ ಕಾರ್ಯಕರ್ತರು ಮಾತಾಡಿದ್ದಕ್ಕೆ 18 ವರ್ಷ ಆದ್ಮೇಲೆ CSR ನಿಧಿಯಲ್ಲಿ ಕಟ್ಟಿರ್ತಕ್ಕಂಥ ಒಂದು ಶಾಲೆಯಲ್ಲಿ ಹೋಗಿ ಒಂದು ಪ್ರಥಮ ದರ್ಜೆ ಡಿಗ್ರಿ ಕಾಲೇಜನ್ನ ಪ್ರಾರಂಭ ಮಾಡ್ತಿದೀವಿ ಅಂತ ಊರೆಲ್ಲ ಫ್ಲೆಕ್ಸ್ ಆಗಿ ಪ್ರಚಾರ ಮಾಡ್ಕೊಳ್ತಿದ್ರ. ನಿಮ್ಗೆ ಅವಮಾನ ಅನಿಸ್ತಾ ಇಲ್ಲ? 18 ವರ್ಷ ಆಗಿದೆ ಕ್ಷೇತ್ರದ ಶಾಸಕರಾಗಿ, ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಕಟ್ಟಕ್ಕಾಗಿಲ್ಲ ಅಂತಕ್ಕಂಥ ಒಂದು ನಿಮ್ಗೆ ಮನಸ್ಸಾಕ್ಷಿ ಏನಾದ್ರೂ ಪ್ರಶ್ನೆ ಮಾಡ್ತಿಲ್ವ? ಇವತ್ತು ಬಡವರ ಬಗ್ಗೆ ಮಾತಾಡ್ತೀರಾ, ಮಧ್ಯಮ ವರ್ಗದವ್ರ ಬಗ್ಗೆ ಮಾತಾಡ್ತೀರಾ. ಬಡವರಿಗೊಂದು ಆಸ್ಪತ್ರೆ ಮಾಡಿಲ್ಲ ನೀವು. 18 ವರ್ಷದಲ್ಲಿ ಈಗ ಒಂದು ಡಿಗ್ರಿ ಕಾಲೇಜ್ ಮಾಡಿದ್ದೀನಿ ಅಂತಿದ್ದೀರಾ. 8 ಲಕ್ಷ ಪಾಪ್ಯುಲೇಷನ್ ಇರ್ತಕ್ಕಂಥ ಬ್ಯಾಟರಾಯನಪುರಕ್ಕೆ ನಿಮ್ದೇನಿದೆ ಸಾಧನೆ? ಏನಿದೆ? ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡಿದಿರಾ? ಬೆಂಗಳೂರಿನ ಹೆಬ್ಬಾಗಿಲು ಬ್ಯಾಟರಾಯನಪುರ ಎಲ್ಲಾದ್ರೂ ಒಂದು 10 ಬಸ್ ನಿಲ್ಲಿಸಿ ಜನ ಹತ್ಕೊಂಡು ಹೋಗುವಂತ ಯಾವ್ದಾದ್ರು ಒಂದು ಬಸ್ ಸ್ಟಾಪ್ ಮಾಡಿದ್ರೆ ಅಂದ್ರೆ ನಿಮ್ ಹೆಗ್ಗುರುತು ಒಂದು ಬಸ್ ಸ್ಟಾಪ್ ಮಾಡ್ತಕ್ಕಂಥ ಯೋಗ್ಯತೆನೂ ಕೂಡ ನಿಮ್ಗಿಲ್ಲ. ಇವತ್ತು ಬಿಜೆಪಿ ಬಗ್ಗೆ ಮಾತಾಡ್ತೀರಾ, ಇವತ್ತು ಬಡವರ ಬಗ್ಗೆ ಮಾತಾಡ್ತೀರಾ. ನಾವು ಹೇಳಿದ್ವಿ, ನಾವು ಆಸ್ತಿಗಳನ್ನ ಜನಕ್ಕೆ ತೊಂದರೆ ಆಗದ ರೀತಿ ಈ ಖಾತಾ ಮೂಲಕ ಅವ್ರಿಗೆ ಭದ್ರತೆಯನ್ನು ಕೂಡ ಹೊರಟಿದೀವಿ ಅಂತ ಮಾತಾಡ್ತೀರಾ. ಅಲ್ಲ ರೀ, ನೀವು ಮಾಡಕ್ ಹೊರಟಿರ್ತಕ್ಕಂಥದ್ದು ಜನಕ್ಕೆ ಒಳ್ಳೇದ್ ಮಾಡಕ್ಕಲ್ಲ ನೀವು ಹೊರಟಿರೋದು, ಲೂಟಿ ಮಾಡಕ್ ಹೊರಟಿರೋಂಥದ್ದು. ದೊಡ್ಡ ದೊಡ್ಡ ಭಾಷಣ ಮಾಡುವಂತ ನಿಮ್ಗೆ BBMP ಇವತ್ತು ಆಸ್ತಿ ತೆರಿಗೆ ಜಾಸ್ತಿ ಮಾಡ್ತಿರೋದು ಕಣ್ಣು ಕಾಣಿಸ್ತಾ ಇಲ್ವಾ? BBMP ಇವತ್ತು ಕಸದ ಟ್ಯಾಕ್ಸ್ ಜಾಸ್ತಿ ಮಾಡಿರ್ತಕ್ಕಂಥ ನಿಮಗೆ ಕಣ್ಣು ಕಾಣಿಸಿಲ್ವಾ? ಯಾವ ವೈಜ್ಞಾನಿಕ ಆಧಾರದಲ್ಲಿ ಜಾಸ್ತಿ ಮಾಡಿದ್ದಾರೆ? 120 ರೂಪಾಯಿ ಇದ್ದಂಥದನ್ನ 720 ರೂಪಾಯಿ ಮಾಡಿದಾಗ ಮಾತಾಡೋ ಯೋಗ್ಯತೆ ನೀವು ಒಬ್ಬ ಶಾಸಕರಾಗಿ ನಿಮ್ಗೆ ಇರ್ಲಿಲ್ವಾ? ಅವತ್ತು ಬಡವರು ನಿಮ್ಗೆ ಕಣ್ಣು ಕಾಣಿಸ್ಲಿಲ್ವಾ? ಮಧ್ಯಮ ವರ್ಗದವ್ರು ನಿಮ್ಗೆ ಕಣ್ಣು ಕಾಣಿಸ್ಲಿಲ್ವಾ? ದೊಡ್ಡ ದೊಡ್ಡ ಭಾಷಣ ಮಾತಾಡ್ತೀರಾ. ಇವತ್ತು BWSSB ಅವರು ನೀರಿನ ಬೆಲೆ ಜಾಸ್ತಿ ಮಾಡಿದಾಗ ನೀವು ಮಾತಾಡ್ಲಿಲ್ಲ. ಬೆಸ್ಕಾಂನವರು ವಿದ್ಯುತ್ ಬೆಲೆ ಜಾಸ್ತಿ ಮಾಡಿದಾಗ ನೀವು ಮಾತಾಡ್ಲಿಲ್ಲ. BBMP ಎಲ್ಲ ತೆರಿಗೆಗಳನ್ನ ಜಾಸ್ತಿ ಮಾಡಿದಾಗ ನೀವು ಮಾತಾಡ್ಲಿಲ್ಲ. ಇವತ್ತು ನಿಮ್ಮ ಈ ಖಾತಾ ಮೇಳ ಸಕ್ಸಸ್ ಆಗ್ಲಿಲ್ಲ, ಜನ ಬರಲಿಲ್ಲ, ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಜನ ಚೀತು ಅಂತ ಉಗಿತಾ ಇದ್ದಾರೆ ರಸ್ತೆಯಲ್ಲಿ ಅಂತ ಆ ಡಿಪೆಂಡ್ ಮಾಡ್ಕೊಳಕ್ಕೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಅಲಿಗೇಷನ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಾ. ನಿಮ್ಗೇನಾದ್ರೂ ಯೋಗ್ಯತೆ ಇದ್ರೆ, ನೀವು ಸರಿದಾರಿಯಲ್ಲಿದ್ರೆ, ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂತಂದ್ರೆ ಇವತ್ತು ಜನ ಕಲ್ಯಾಣ ಮಾಡ್ತಕ್ಕಂಥ ಕೆಲಸ. ತಾಕತ್ತಿದ್ರೆ ಮಾಡಿ. BBMP ಕಸದ ತೆರಿಗೆಯನ್ನು ವಸೂಲಿ ಮಾಡ್ತಕ್ಕಂಥದ್ದು ಅಷ್ಟೇ ನಿಮ್ ಕೆಲಸ ಅಲ್ಲ. BBMP ಅವರು ನೀವು ಇದು ಆಸ್ತಿ ತೆರಿಗೆಯನ್ನು ಮಾತ್ರ ಕಲೆಕ್ಷನ್ ಮಾಡ್ತಕ್ಕಂಥದ್ದು ಅಷ್ಟೇ ನಿಮ್ ಕೆಲಸ ಅಲ್ಲ. ನಿಮ್ ಕೆಲಸ, ನೀವು BBMP ಅವ್ರ ಕೈಯಲ್ಲಿ ಫ್ಲಡ್ ಆದ್ರೆ ಕ್ಲಿಯರ್ ಮಾಡ್ತಕ್ಕಂಥ ಯೋಗ್ಯತೆನೂ ನಿಮ್ಗಿರ್ಬೇಕು. ಇವತ್ತು ಬೆಂಗಳೂರಿನಲ್ಲಿ ಎಲ್ಲಾಗುತ್ತೋ ಗೊತ್ತಿಲ್ಲ, ಮಳೆ ಬಂದ್ರೆ ರಸ್ತೆಗಳಲ್ಲಿ ನೀರು ಹರಿತಾ ಇದೆ, ಕಾಲುವೆಗಳು ಮುಚ್ಚೋಗಿದೆ, ಡ್ರೈನೇಜ್ ಸಿಸ್ಟಮ್ ಹಾಳಾಗೋಗಿದೆ. ಇವತ್ತು ಎಲ್ಲೋದ್ರಲ್ಲಿ ಪಾಟ್ವಾಲ್ ಕಾಣಿಸುತ್ತೆ, ಎಲ್ಲ ರಸ್ತೆಗಳು ಕಿತ್ತೋಗಿದೆ. ನೀವು ಗ್ರಾಮಾಂತರದಲ್ಲೋದ್ರು ರಸ್ತೆಗಳು ಸರಿ ಇಲ್ಲ, ನಗರ ವ್ಯಾಪ್ತಿಯಲ್ಲಿ ಹೋದ್ರೂ ರಸ್ತೆಗಳು ಸರಿ ಇಲ್ಲ. ಆ ಗುಂಡಿ ಮುಚ್ಚುವಂತ ಯೋಗ್ಯತೆ ನಿಮ್ಗಿಲ್ಲ. ಅಷ್ಟೆಲ್ಲ ಇಲ್ಲದೆ ಇದ್ರು ಕೂಡ ನೀವು ಬಿಜೆಪಿ ಅವ್ರ ಬಗ್ಗೆ ಮಾತಾಡ್ತೀರಾ, ನರೇಂದ್ರ ಮೋದಿ ಅವರ ಆರ್ಥಿಕತೆ ಬಗ್ಗೆ ಮಾತಾಡ್ತೀರಾ, ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತೀರಾ. ನಿಮ್ಮ ರಾಜ್ಯ ಸರ್ಕಾರದ ಯೋಗ್ಯತೆ ಏನು? ಕಳೆದ 2 ವರ್ಷದಲ್ಲಿ, ನಾನು ಹಿಂದೆ ಎಲ್ಲ 18 ವರ್ಷ ನೀವೇನ್ ಮಾಡಿದೀರಿ ಅಂತ ನೋಡಿದೀವಿ. ಈ 2 ವರ್ಷದಲ್ಲಿ ನಿಮ್ದೇ ಸರ್ಕಾರ, ನೀವೇ ಮಂತ್ರಿ, ಏನ್ರಿ ಮಾಡಿದೀರಾ? ಎಲ್ರಿ ಗುದ್ಲಿ ಪೂಜೆ ಆಗಿದೆ ನಿಮ್ದು? ಯಾವ್ದೋ ತಂದಿರೋ ಟಾರ್ ರಸ್ತೆಗಳು ಹಾಕಿ ಎಲ್ಲೋ ಒಂದ್ ಕಡೆ ಹೋಗಿ ಯಾವ್ದೋ ಲೇಔಟ್ ಅಲ್ಲೋ ಕೆಲವು ಕಡೆ ಅದನ್ನು ಭಯ ಇಡಿಸಿ ಯಾರಾದ್ರೂ ಬಂದು ಯಾವ್ದೋ ಲೇಔಟ್ ನ ನಿವಾಸಿಗಳು ಅಸೋಸಿಯೇಷನ್ ಅವರು ಬಂದು ಕೇಳಿದ್ರೆ ಏನ್ ಹೇಳೋದು? ನೀವು ಬಿಜೆಪಿ ಓಟ್ ಹಾಕಿದ್ದೀರಾ, ನಾನ್ಯಾಕೆ ಅಲ್ಲಿ ಬರಬೇಕು? ನೀವು ನಮ್ಗೆ ಓಟ್ ಹಾಕಿಲ್ಲ, ನಾನ್ಯಾಕೆ ಅಲ್ಲಿ ಮಾಡಬೇಕು? ಒಬ್ಬ ಶಾಸಕರಾಗಿ ಹೇಳೋ ಮಾತಾ ನೀವು? ಯಾರು ಕೇಳೋರಿಲ್ಲ ಅನ್ಕೊಂಡಿದ್ದೀರಾ? ಮಾತೆತ್ತಿದ್ರೆ ದೊಡ್ಡ ದೊಡ್ಡ ಮಾತು ಯಾನ್ ಬಾಯಿನಲ್ಲಿ ಹಿಡಿತಾ ಇದೆಯಾ ನಿಮ್ದು? ನಿಮ್ಮ ಕೆಲಸದಲ್ಲಿ ತೋರಿಸಿ ಆ ತಾಕತ್ತನ್ನ. ಒಬ್ಬ ಈಗಾಗಲೇ ನಿಷ್ಪ್ರಯೋಜಕ ಮಂತ್ರಿ ಅಂತ ಇಡೀ ರಾಜ್ಯ ಮಾತಾಡ್ತಾ ಇದೆ. ಮಾಧ್ಯಮಗಳ ಮುಂದೆ ಅಧಿಕಾರಿಗಳನ್ನ ಮಾತಾಡೋದಷ್ಟೇ ಅಲ್ಲ, ತಾಕತ್ತಿದ್ದು ಎಷ್ಟು ಜನ ನೀವು ಸಸ್ಪೆಂಡ್ ಮಾಡಿದೀರಾ? ಎಷ್ಟು ಅಧಿಕಾರಿಗಳು ನಿಮ್ ಕಂಟ್ರೋಲ್ ಇದ್ದಾರೆ? ಯಾರು ನಿಮ್ ಮಾತು ಕೇಳ್ತಿದ್ದಾರೆ? ಹಿಡಿತಾನೆ ಇಲ್ಲ. ಇವತ್ತು ಬ್ಯಾಟರಾಯನಪುರದಲ್ಲಿ
ಬಹಳ ಜನ ಮಾತಾಡ್ತಿದ್ದಾರೆ. ಎಲ್ಲ ನಿಮ್ಮ ಸೋದರ ಸಂಬಂಧಿಗಳೆಲ್ಲ ವ್ಯವಹಾರ ಮಾಡ್ತಿದ್ದಾರೆ ಅಂತ ಮಾತಾಡ್ತಿದ್ದಾರೆ. ಇವತ್ತು ಯಾಕೆ ಭಯ ಬೀಳ್ತಿದ್ರೆ ಗೊತ್ತಾ? ನೀವ್ ಹೇಳಿದ್ರಲ್ಲ ಅಂದೇನೆ, ಈ ಖಾತಾ ಮೇಳಕ್ಕೆ ಬಿಜೆಪಿಯವರು ಅಪಪ್ರಚಾರ ಮಾಡಿದ್ದಾರೆ, ಆ ಕಾರಣಕ್ಕೆ ಬಂದಿಲ್ಲ. ಯಾಕ್ರಿ ನಂಬ್ತಾರೆ? ಹೆಂಗ್ರಿ ನಂಬ್ತಾರೆ ನಿಮ್ಮನ್ನ? ಹೇಳ್ತಿದ್ರೆ ಅಲ್ಲೆಲ್ಲ ಮಾತಾಡ್ತಿದ್ದಾರೆ. ನಿಮ್ಮ ಸಂಬಂಧಿಕರೇ ಇವತ್ತು ಇರ್ತಕ್ಕಂಥ ಎಲ್ಲ ಸರ್ಕಾರಿ ಜಾಗಕ್ಕೆ, ಯಾರೋ ಲಿಟಿಗೇಷನ್ ಲ್ಯಾಂಡ್ಗಳಿಗೆ ಹೋಗಿ ವ್ಯವಹಾರ ಮಾತಾಡ್ತಾರೆ ಅಂತ ಜನ ಮಾತಾಡ್ತಿದ್ದಾರೆ. ಜನ ಮಾತಾಡ್ತಾ ಇರ್ಬೇಕಾದ್ರೆ ಬಿಜೆಪಿಯವ್ರು ಏನ್ ಮಾತಾಡ್ತಾರ್ರಿ? ಶಾಸಕರೇ, ನಿಮಗೆ ನೇರವಾಗಿ ಹೇಳ್ತೀನಿ, ನೀವು ಉಡಾಪೆಯನ್ನ, ಉದ್ದಟತನದ ಮಾತುಗಳನ್ನು ನಿಲ್ಲಿಸಿ. ಒಬ್ಬ ಜವಾಬ್ದಾರಿಯುತ ಮಂತ್ರಿಯಾಗಿ 18 ವರ್ಷದ ಶಾಸಕರಾಗಿ ಏನ್ ಮಾತಾಡಬೇಕು ಅದನ್ನ ಸರಿಯಾದ ದಾಟಿಯಲ್ಲಿ ಮಾತಾಡೋದು ಕಲಿಬೇಕು. ಪ್ರತಿಯೊಂದಕ್ಕೂ ಕೂಡ ಬಿಜೆಪಿಯವ್ರ ಕಾರಣ, ಪ್ರತಿಯೊಂದಕ್ಕೂ ಕೂಡ ಕೇಂದ್ರ ಸರ್ಕಾರ ಕಾರಣ. ಎಲ್ಲಿದ್ದೀರಾ ನೀವು? ನಿಮ್ಗೆ ಕೊಟ್ಟಿಲ್ಲ ಜನ ಮ್ಯಾಂಡೇಟ್? ನಿಮಗೆ ಕೊಟ್ರಲ್ಲ, ಸಂಪೂರ್ಣ ಬಹುಮತ ಕೊಟ್ರಲ್ಲ. ಏನ್ ಮಾಡ್ತಿದ್ರ? ಇವತ್ತು ಎಲ್ಲ ಇಲಾಖೆಗಳಿಗೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಜನರಿಂದ ಲೂಟಿ ಹೊಡೆಯೋ ಕೆಲಸ ಆಗ್ತಾ ಇದೆ. ಅವತ್ತು ಅದಕ್ಕೆ ಕಣ್ಕಾಣ್ತಲ್ಲ ನಿಮ್ಗೆ? ಹಾಲಿನ ಬೆಲೆ ಏರಿಕೆ ಆದಾಗ ನಿಮ್ ಸುದ್ದಿ ಇರಲ್ಲ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದಾಗ ನಿಮ್ ಸುದ್ದಿ ಇಲ್ಲ, ನೀವೇ ಮುದ್ರಾಂಕ ಶುಲ್ಕ ಜಾಸ್ತಿ ಮಾಡಿದಾಗ ಅದ್ರ ಸುದ್ದಿ ಇಲ್ಲ. ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಇಡೀ ರಾಜ್ಯದಲ್ಲಿ ಯಾವ ರಾಜ್ಯದ ಮುಖ್ಯಮಂತ್ರಿನೂ ಮಾಡಲಿಲ್ಲ, ಯಾವ ರಾಜ್ಯ ಸರ್ಕಾರ ಮಾಡಲಿಲ್ಲ. ನೀವು ಕರ್ನಾಟಕದಲ್ಲಿ ಮಾಡಿದ್ರಿ. ಇವತ್ತು ಬಡವರಿಗೆ ದಿನಬಳಕೆ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ, ದಿನ ಜೀವನ ನಡೆಸೋದು ದುಸ್ತರ ಆಗಿದೆ. ಇದರ ಮಧ್ಯೆ ನೀವು ನೀರಿನ ಬೆಲೆನೂ ಜಾಸ್ತಿ ಮಾಡ್ತೀರಾ, ಟ್ಯಾಕ್ಸ್ ಅನ್ನು ಕೂಡ ಜಾಸ್ತಿ ಮಾಡ್ತೀರಾ. ಯಾರನ್ನ ಲೂಟಿ ಹೊಡೆಕ್ ಕೊಟ್ಟಿದ್ದೀರಾ ನೀವು? ಯಾರನ್ನು ಲೂಟಿ ಹೊಡಕ್ ಕೊಟ್ಟಿದ್ದೀರಾ? ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದ್ರೆ, ನಿಮ್ಗೇನಾದ್ರೂ ನಾಚಿಕೆ ಇದ್ರೆ, ನಿಮ್ಗೇನಾದ್ರೂ ವಿಷನರಿ ಅಂತ ತೋರ್ಪಡಿಸ್ಕೊಳ್ತಾ ಇದ್ರಲ್ಲ, ಆ ತೋರ್ಪಡಿಕೆ ಏನಾದ್ರೂ ನಿಜ ಅಂತ ಆಗಿದ್ರೆ ಮೊದಲು ನೀವು ಮಾಡಬೇಕಾಗಿರೋ ಕೆಲಸ, ನಾಳೆನೇ ಒಂದು ಹೇಳಿಕೆಯನ್ನು ಕೊಡಿ. ನಾಳೆ ಹೇಳಿಕೆ ಕೊಡಿ. ನಿಮಗೆ ಜನಪರ ಕಾಳಜಿ ಇದ್ರೆ ಬಿಬಿಎಂಪಿ ಅವರು ಆಸ್ತಿ ತೆರಿಗೆ ಮಾಡಿರ್ತಕ್ಕಂಥದ್ದು ತಪ್ಪು, ಬಿಬಿಎಂಪಿ ಕಸದ ತೆರಿಗೆಯನ್ನ ಜಾಸ್ತಿ ಮಾಡಿರ್ತಕ್ಕಂಥದ್ದು ತಪ್ಪು, ಬಿಬಿಎಂಪಿ ಪಾರ್ಕಿಂಗ್ ಚಾರ್ಜಸ್ ಜಾಸ್ತಿ ಮಾಡಿರ್ತಕ್ಕಂಥದ್ದು ತಪ್ಪು, ಬಿಡಬ್ಲ್ಯೂಎಸ್ಎಸ್ಪಿ ನೀರಿನ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ತಪ್ಪು, ಬೆಸ್ಕಾಂ ವಿದ್ಯುತ್ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ತಪ್ಪು. ನಮ್ಮ ಸರ್ಕಾರ ಮುದ್ರಾಂಕ ಶುಲ್ಕ ಏರಿಕೆ ಮಾಡಿರ್ತಕ್ಕಂಥದ್ದು ಕೂಡ ತಪ್ಪು ಅಂತಕ್ಕಂಥ ಮಾತನ್ನ ನೀವು ಮಾತಾಡಿ. ಇವತ್ತು ಕೇಂದ್ರ ಸರ್ಕಾರ ಯಾವತ್ತೂ ಡಿಜಿಟಲೀಕರಣಕ್ಕೆ ಹೊರಟಿದೆ. ನೀವು ದೊಡ್ಡದಾಗಿ ಇವತ್ತು ಅವರ ವಿಚಾರವನ್ನು ತಂದು ನಾವು ಕರ್ನಾಟಕದಲ್ಲಿ 18 ವರ್ಷದಲ್ಲಿ ಏನ್ರಿ ಮಾಡಿದೀರಾ? ಇವತ್ತು ಮಾತಾಡ್ತಿದ್ದೀರಾ ಡಿಜಿಟಲೀಕರಣ ಅಂತ. ಅದನ್ನು ಮೀರಿ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆ ಏನು? ನೀವೇನಾದ್ರೂ ಎದೆ ತಟ್ಟಿ ಹೇಳ್ಕೊಳ್ತಕ್ಕಂಥ ಯಾವ್ದಾದ್ರು ಒಂದು ಕಾರ್ಯ ನೀವು ಮಾಡಿದಿರಾ? ನಿಮ್ಗದಿದ್ರೆ, ಆ ಇಚ್ಛಾಶಕ್ತಿ ಇದ್ರೆ ಬಿಜೆಪಿ ಬಗ್ಗೆ ಅಲಿಗೇಷನ್ ಮಾಡೋದನ್ನ ನಿಲ್ಲಿಸಿ, ಬಿಜೆಪಿ ಕಾರ್ಯಕರ್ತರ ಬಗ್ಗೆ ಮಾತಾಡೋದನ್ನ ನಿಲ್ಲಿಸಿ. ನಿಮಗ್ ತಾಕತ್ತಿದ್ರೆ ಕೆಲಸದಲ್ಲಿ ತೋರಿಸಿ, ನಿಮಗ್ ತಾಕತ್ತಿದ್ರೆ ಬಡವರ ಪರವಾಗಿ ನಿಲ್ಲಿ. ನಿಮ್ಗೊಂದು ಇಚ್ಛಾಶಕ್ತಿ ಇದ್ರೆ ಮಧ್ಯಮ ವರ್ಗದ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸ ನೀವು ಮಾಡಿ. ಅದನ್ನ ಬಿಟ್ಟು ಉಡಾಪೆ ಉತ್ತರಗಳನ್ನು ಕೊಡ್ತಕ್ಕಂಥದ್ದು, ಕಿಡಿಗೇಡಿ ರೀತಿ ಮಾತಾಡ್ತಕ್ಕಂಥದ್ದು, ಅದು ಬಿಜೆಪಿಯವರ ಜಾಯಮಾನ ಅಲ್ಲ, ಅದು ನಿಮ್ ಜಾಯಮಾನ. ಬಹಳ ದೊಡ್ಡ ಆರ್ಥಿಕ ತಜ್ಞರ ರೀತಿ ಎಲ್ಲ ಲೆಕ್ಕಾಚಾರಗಳನ್ನ ನೋಡಿದ್ದೀನಿ. ನೀವು ಬಹಳ ಮಾತಾಡಿದ್ದೀನ. ಯಾವ ಆಧಾರದಲ್ಲಿ ಮಾತಾಡ್ತಿರೋ ನನಗೆ ಗೊತ್ತಿಲ್ಲ. ಯಾರು ಏನ್ ಮಾತಾಡಿದ್ರೆ ನಡೀತದೆ ಅಂತಕ್ಕಂಥ ಭಾವನೆ ನಿಮಗ್ ಬಂದಿದೆ. ಆ ಉಡಾಪೆ ಮಾತುಗಳನ್ನು ಇನ್ನು ನಿಲ್ಲಿಸಿ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ 11 ವರ್ಷದ ಸಾಧನೆ ಇವತ್ತು 4ನೇ ಎಕಾನಮಿ ರಾಷ್ಟ್ರ ಭಾರತ ಇಡೀ ಜಗತ್ತಿನಲ್ಲಿ. ನಿಮ್ ಸಾಧನೆ ಎಷ್ಟು ಸಾಲ ಮಾಡಿದ್ರೆ 2 ವರ್ಷದಲ್ಲಿ? ಇಡೀ ರಾಜ್ಯ ಸರ್ಕಾರ ಎಷ್ಟು ಸಾಲ ಮಾಡಿದೆ? ಅದಕ್ಕೆ ಯಾರು ಉತ್ತರ ಕೊಡೋರು? ನಿಮ್ಮ ಯೋಗ್ಯತೆಗೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಸ್ತೆಗಳ ಗುಂಡಿಗಳು ಮುಚ್ಚಕ್ ನಿಮ್ ಕೈಲಾಗ್ತಾ ಇಲ್ಲ. ಒಂದು ಮೆಟ್ರೋ ಸ್ಟೇಷನ್ ತರ್ತಕ್ಕಂಥ ಯೋಗ್ಯತೆ ನಿಮ್ಗಿಲ್ಲ. ಬಸ್ ನಿಲ್ದಾಣ ನೀವು ಮಾಡ್ತಾ ಇಲ್ಲ. ಒಂದೊಳ್ಳೆ ಹಾಸ್ಪಿಟಲ್ ಕಟ್ಟ ಯೋಗ್ಯತೆ ನಿಮ್ಗಿಲ್ಲ. ಆದ್ರೆ ಇವತ್ತು ಬಿಜೆಪಿ ನಾಯಕರ ಬಗ್ಗೆ ಮಾತಾಡ್ತಕ್ಕಂಥದ್ದಿದೆ. ದಯವಿಟ್ಟು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೀವು ಸುಧಾರಿಸ್ಕೊಳ್ಬೇಕು. ನಿಮ್ಮ ಉತ್ತರ ಕೆಲಸದಿಂದ ಇರಲಿ. ನಾವು ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿಯನ್ನ, ನಮಗೆ ಮತ ಕೊಟ್ಟಿರ್ತಕ್ಕಂಥ ಮತದಾರರ ಗೌರವ ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ನೀವೊಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ಜನರಿಗೆ ಏನ್ ನಿಮ್ಮ ಮೇಲೆ ನಿರೀಕ್ಷೆ ಇಟ್ಟಿದ್ದಾರೆ, ಆ ನಿರೀಕ್ಷೆ ಅಂತ ಕೆಲಸ ಮಾಡಿ. ಯಾರಾದ್ರೂ ಬಂದಂತವ್ರಿಗೆ ನಿಮ್ ಲೇಔಟ್ ಅಲ್ಲಿ ನನ್ಗೆ ಓಟ್ ಬಿದ್ದಿಲ್ಲ, ನಾನಲ್ಲಿ ಮಾಡಕ್ಕಾಗಲ್ಲ, ನೀವೆಲ್ಲ ಬನ್ನಿ ಆಮೇಲೆ ನೋಡ್ತೀನಿ, ಇವೆಲ್ಲವೂ ಕೂಡ ಒಬ್ಬ ಜನಪ್ರತಿನಿಧಿ ಮಾಡ್ತಕ್ಕಂಥ ಕೆಲಸ ಅಲ್ಲ. ಸುಧಾರಿಸ್ಕೊಳ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ಅದು ಇಲ್ಲದೆ ಹೋದ್ರೆ
ಮುಂದಿನ ದಿನದಲ್ಲಿ BJPಯವರು ನಿಮ್ಮ ಮನೆ ಹತ್ರನೂ ಬರ್ತೀವಿ, ನಿಮ್ಮ ಮನೆ ಮುಂದೆನೂ ಹೋರಾಟ ಮಾಡ್ತೀವಿ. ಹಿಂದೆ ಮುಂದೆ ನೋಡೋ ಪ್ರಶ್ನೆ ಇಲ್ಲ. ಜನರ ಜೊತೆನೆ ನಿಲ್ಬೇಕು ಅಂತ ನಾವು ಬಂದಿರತಕ್ಕಂಥವ್ರು, ಜನರ ಸಮಸ್ಯೆಗೆ ನಾವು ಜೊತೆಗಿರ್ತಕ್ಕಂಥವ್ರು. ಸುಧಾರಿಸ್ಕೊಳ್ತೀರಿ ಅಂತ ವಿಶ್ವಾಸ ಇದೆ. ಸುಧಾರಿಸ್ಕೊಳ್ಳಿ. ಜನಪರ ಕಾಳಜಿ ಇರುವವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.